ಹೇಗಿದೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನು ತಿಳ್ಕೊಳ್ಳೋಣ ಅಂತಂದರೆ, ಯಾವ ಕಾನ್ಸೆಪ್ಟ್ ಮೇಲೆ ಅಂದರೆ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ. ಅಂದರೆ ಈ ವರ್ಷ ಜ್ಞಾನಪೀಠ ಪ್ರಶಸ್ತಿ ಅನೌನ್ಸ್ ಆಗಿದೆ. ಅಂದರೆ 2025ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಬಂದಿದೆ ಅಂತ. ಅದು ಯಾರಿಗೆ ಅಂತಂದರೆ ವೈರಮುತ್ತು ಅವರು ಮೂಲತಃ ತಮಿಳ್ನವರು, ತಮಿಳು ಭಾಷೆಯ ಕವಿ. ಇವರಿಗೆ ಈ ಸಲ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಸೊ ಇದು ಓವರ್ ಆಲ್ ಹೇಳಬೇಕು ಅಂದರೆ ತಮಿಳು ಭಾಷೆಗೆ ಇದು 3ನೇ ಜ್ಞಾನಪೀಠ ಪ್ರಶಸ್ತಿ ಆಗಿದೆ. ಇದುವರೆಗೂ 2 ಬಂದಿತ್ತು, ಇದೊಂದು ಸೇರಿ 3 ಆಗಿದೆ. ಹಾಗೆ ಸೊ ಇನ್ನು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ನಾವು ಇನ್ನೂ ಹೆಚ್ಚಿನಾಗಿ ತಿಳ್ಕೊತೀವಿ ಅಂತಂದರೆ, ಸೊ ಈ ಜ್ಞಾನಪೀಠ ಪ್ರಶಸ್ತಿನ ಸ್ಥಾಪನೆ ಮಾಡಿದ್ದು 1961ರಲ್ಲಿ. ಸೊ ಇದನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂದರೆ, ಭಾರತೀಯ ಜ್ಞಾನಪೀಠ ಟ್ರಸ್ಟ್ ಅವರು. ಇದನ್ನು ಸ್ಥಾಪನೆ ಮಾಡಿದ ವ್ಯಕ್ತಿ ಯಾರು ಅಂತಂದ್ರೆ ಸಾಹು ಜೈನ್ ಅವರು. ಸೊ ಇದರಲ್ಲಿ ಯಾವುದರಲ್ಲಿ ಬೇಕಾದ್ರೂ ಕ್ವಶನ್ಸ್ ರೈಸ್ ಆಗ್ಬೋದು, ದಯವಿಟ್ಟು ಇದನ್ನ ಫೋಕಸ್ ಮಾಡಿ. ಸೊ ಜ್ಞಾನಪೀಠ ಪ್ರಶಸ್ತಿನ ಇನ್ನೂ ಒಂದೇನೇ ವಿಶೇಷತೆ ಅಂದರೆ, ಇದನ್ನ ಭಾರತದ ನೊಬೆಲ್ ಪ್ರೈಸ್ ಅಂತ ಕರೀತಾರೆ. ಭಾರತದ ನೊಬೆಲ್ ಪ್ರೈಸ್ ಅಂತ ಇದನ್ನ ಕರೀತಾರೆ. ಸೊ ಇದರದ್ದು ಜ್ಞಾನಪೀಠ ಪ್ರಶಸ್ತಿ ಯಾರು ತಗೋತಾರೆ ಅವ್ರಿಗೆ 11 ಲಕ್ಷ ಪ್ರೈಸ್ ಮನಿ ಏನಿರುತ್ತೆ ಅಂತಂದರೆ, 11 ಲಕ್ಷ ಕ್ಯಾಶ್ ಪ್ರೈಸು ಪ್ಲಸ್ ಕಂಚಿನ ಮೂರ್ತಿ ಜೊತೆಗೆ ಒಂದು ಸರ್ಟಿಫಿಕೇಟ್ ಇರುತ್ತೆ. ಸೊ ಇದನ್ನ ಪಡೆದ ಮೊದಲ ಮಹಿಳೆ ಯಾರು ಅಂತಂದ್ರೆ ಆಶಾ ಪೂರ್ಣಾದೇವಿ ಅವರು. ಈ ಜ್ಞಾನಪೀಠ ಪ್ರಶಸ್ತಿ ಪಡಿಬೇಕು ಅಂತಂದ್ರೆ ಅವ್ರಿಗೆ ಏನು ಅರ್ಹತೆ ಇರಬೇಕು ಅಂತಂದ್ರೆ, ಅವರು ಭಾರತದ ಭಾಷೆಗಳಲ್ಲಿ ಭಾರತದ 22 ಭಾಷೆಗಳಲ್ಲಿ ಮತ್ತೆ ಒಂದು ಇಂಗ್ಲಿಷ್ ಭಾಷೆಯಲ್ಲಿ ಅವರು ಪ್ರತಿ ರಚನೆ ಮಾಡಬೇಕಾಗಿರುತ್ತೆ. ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಜ್ಞಾನಪೀಠ ಪ್ರಶಸ್ತಿ ಜಾಸ್ತಿ ಯಾವ ಭಾಷೆ ಬಂದಿದೆ ಅಂತಂದ್ರೆ ಹಿಂದಿಗೆ 12, ಹಾಗೇನೆ ನಮ್ಮ ಕರ್ನಾಟಕಕ್ಕೆ 8, ಬೆಂಗಾಲ್ಗೆ 8, ಹಾಗೇನೆ ಉರ್ದುಗೆ 5 ಪ್ರಶಸ್ತಿ ಬಂದಿದೆ ಇಲ್ಲಿವರೆಗೆ. ಸೊ ಇನ್ನೊಂದು ಕ್ವಶನ್ ಏನು ರೈಸ್ ಆಗ್ಬೋದು ಅಂತಂದ್ರೆ, ಇದು 2025 2024ರಲ್ಲಿ ಯಾರು ಪಡೆದಿದ್ದಾರೆ ಅಂದ್ರೆ, ಅವರು ವಿನೋದ್ ಶುಕ್ಲಾ. ಯಾವ ಭಾಷೆ ಅಂತಂದ್ರೆ ಅದು ಹಿಂದಿ ಭಾಷೆಗೆ ಬಂದಿದೆ. ಓಕೆನಾ? ಇನ್ನು ಕರ್ನಾಟಕ ಸಂಬಂಧಪಟ್ಟಂಗೆ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಅಂದ್ರೆ ಕುವೆಂಪು ಅವರ ಯಾವ ಕೃತಿಗೆ ಬಂತು ಅಂದ್ರೆ ಶ್ರೀರಾಮಾಯಣ ದರ್ಶನಂ ಕೃತಿಗೆ. ಸೊ ಇನ್ನೊಂದು ಕ್ವಶನ್ ಯಾವ್ದು ರೈಸ್ ಆಗ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಗಳು ಅಂದ್ರೆ, ಕರ್ನಾಟಕದಲ್ಲಿ ಕಡೆಯ ಬಾರಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಅಂದ್ರೆ ಚಂದ್ರಶೇಖರ್ ಕಂಬಾರ ಅವರು. 2010ರಲ್ಲಿ ಸಮಗ್ರ ಸಾಹಿತ್ಯ ಈ ಕೃತಿಗೆ ಅವರು ಪಡೆದಿದ್ರು. ಸೊ ಬನ್ನಿ ಗೈಸ್, ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ನೋಡೋಣ. ನೆಕ್ಸ್ಟ್ ಟಾಪಿಕ್ ಏನಂತಂದ್ರೆ, ಈ ವರ್ಷದ ಆಸ್ಕರ್ ಅವಾರ್ಡ್. ಸೊ ಆಸ್ಕರ್ ಅವಾರ್ಡ್ ಅನ್ನೋದು ತುಂಬಾ ಪ್ರೆಸ್ಟೀಜಿಯಸ್ ಅವಾರ್ಡ್. ಎಲ್ಲಿಗೆ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ ಅವರಿಗೆ ಕೊಡ್ತಾರೆ. ಸೊ ಇದನ್ನು ಸ್ಥಾಪನೆ ಮಾಡಿದ್ದು ವರ್ಷ ಯಾವುದು ಅಂತಂದ್ರೆ 1929 ಮೇ 16ಕ್ಕೆ. ಹಾಗೇನೆ ಇದನ್ನ ಹಾಲಿವುಡ್ನ ಲಾಸ್ ಏಂಜಲೀಸ್ ಅಲ್ಲಿ ಕೊಡ್ತಾರೆ ಇದನ್ನ. ಸೊ ಈಗ 2025ನೇ ಸಾಲಿನ ಆಸ್ಕರ್ ಅವಾರ್ಡು ಪ್ರಕಟಣೆ ಆಗಿದೆ. ಅಂದರೆ ಇದರಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋಣ. ಆಸ್ಕರ್ ಪ್ರಶಸ್ತಿ ಈ ಸಲ ಎಷ್ಟನೇದು ಅಂತಂದ್ರೆ 98ನೇ ಆಸ್ಕರ್ ಅವಾರ್ಡ್. ಓಕೆನಾ? ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಡ್ತೀನಿ. ಅತ್ಯುತ್ತಮ ಚಿತ್ರ ಯಾವುದು ಅಂತಂದ್ರೆ ಬೆಸ್ಟ್ ಫಿಲಿಮ್ ಒನ್ ಬ್ಯಾಟಲ್ ಆಫ್ಟರ್ ಅನದರ್.
ಬೆಸ್ಟ್ ಆಕ್ಟರ್ ಯಾರು ಅನ್ನೋದಾದ್ರೆ ಮೈಕಲ್ ಬಿ ಜಾರ್ಡನ್. ಹಾಗೆ ಆಸ್ಕರ್ ಅಲ್ಲಿ ಬೆಸ್ಟ್ ಆಕ್ಟ್ರೆಸ್ ಯಾರು ಅಂತಂದ್ರೆ ಜೆಸ್ಸಿ ಬಕ್ಲಿ. ಅವರ ಹ್ಯಾಮ್ಲೆಟ್ ಮೂವಿಗೋಸ್ಕರ ಅವಾರ್ಡ್ ಕೊಟ್ಟಿದ್ದಾರೆ. ಹಾಗೆಯೇ ಅತ್ಯುತ್ತಮ ಇಂಟರ್ನ್ಯಾಷನಲ್ ಫಿಲಿಂ ಯಾವುದು ಅಂತಂದ್ರೆ ಸೆಂಟಿಮೆಂಟಲ್ ವ್ಯಾಲ್ಯೂ. ಸೊ ಹಾಗೆಯೇ ಫೋಟೋಗ್ರಫಿ ಡಿಪಾರ್ಟ್ಮೆಂಟ್ಗೂ ಕೂಡ ಒಂದು ಆಸ್ಕರ್ ಸಿಕ್ಕಿದೆ. ಅದು ಯಾವುದಕ್ಕೆ, ಯಾವ ಮೂವಿಗೆ ಅಂತಂದ್ರೆ ಸ್ಪಿನ್ನರ್ಸ್ ಮೂವಿಗೆ ಬೆಸ್ಟ್ ಫೋಟೋಗ್ರಫಿ ಅವಾರ್ಡ್ ಕೊಟ್ಟಿದ್ದಾರೆ. ಹಾಗೆಯೇ ಅತ್ಯುತ್ತಮ ಸಂಗೀತ ಮ್ಯೂಸಿಕ್ ಲೆವೆಲ್ ಬಂದರೂ ಸ್ಪಿನ್ನರ್ಸ್ಗೆ ಇನ್ನೊಂದು ಅವಾರ್ಡ್ ಹೋಗಿದೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಅತ್ಯುತ್ತಮ ಸಾಕ್ಷ್ಯಚಿತ್ರ ಯಾವುದು ಅಂತ ಕೇಳ್ಬೋದು. ಅತ್ಯುತ್ತಮ ಸಾಕ್ಷ್ಯಚಿತ್ರ ಯಾವುದು ಅಂತಂದ್ರೆ ಮಿಸ್ಟರ್ ನೋಬಡಿ ಅಗೇನ್ಸ್ಟ್ ಪುಟಿನ್. ಈ ಚಿತ್ರಕ್ಕೆ ಅತ್ಯುತ್ತಮ ಸಾಕ್ಷ್ಯಚಿತ್ರ ಅಂತ ಆಸ್ಕರ್ ಅವಾರ್ಡ್ ಬಂದಿದೆ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಗೈಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ದಯವಿಟ್ಟು ಫೋಕಸ್ ಮಾಡಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.